ಬೆಲೆ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯವರು ಅಹೋರಾತ್ರಿ ಧರಣಿಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲೇ ಎಲ್ಲ ನಾಯಕರು ಕೂಡ ತಂಗಿ ಧರಣಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಇವಾಗ ಮಾತನಾಡೋದಕ್ಕೆ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರಿದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀರಾ, ಏನು ಹೇಳ್ತೀರಾ ಸರ್? ಅಹೋರಾತ್ರಿ ಧರಣಿ ಮಾಡ್ದೇ ಬೇರೆ ವಿಧಿ ಇಲ್ಲ. ಈ ಬಂಡ ಕಾಂಗ್ರೆಸ್ ಸರ್ಕಾರ ದಿನನಿತ್ಯ ಜನಸಾಮಾನ್ಯರು ಬಳಸ್ತಕ್ಕಂಥ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸನ್ನು ಜಾಸ್ತಿ ಮಾಡಿದ್ದಾರೆ. ವಿದ್ಯುತ್ ಪ್ರತಿ ಯೂನಿಟ್ಗೆ 36 ಪೈಸೆ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಜನ ಬೇಸತ್ತಿದ್ದಾರೆ. ಜನರು ಇವತ್ತು ಆಕ್ರೋಶಭರಿತರಾಗಿದ್ದಾರೆ. ಇದನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸ ವಿರೋಧ ಪಕ್ಷ ನಾವು ಮಾಡಲೇಬೇಕಾಗಿದೆ. ನಮ್ಮ ಹೋರಾಟ ಇಂದಿನಿಂದ ಪ್ರಾರಂಭ ಆಗಿದೆ. ಈ ಸರ್ಕಾರವನ್ನು ಬಗ್ಸೋ ತನಕನೂ ಕೂಡ ನಮ್ಮ ಹೋರಾಟ ಮುಂದುವರಿಸ್ತೇವೆ. ಈ ಧರಣಿಗೆ ಯಾವುದೇ ರೀತಿಯಾಗೂ ಕೂಡ ಸರ್ಕಾರ ಗಮನವನ್ನು ಹರಿಸದೆ ಹೋದರೆ ವಿರೋಧ ಪಕ್ಷದ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ ಸರ್? ನೋಡ್ರಿ, ಜನರೇ ಬೀದಿಗಿಳಿತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇದ್ದಾರೆ ಸರ್ಕಾರದವರು. ಅಷ್ಟು ಸುಲಭಕ್ಕೆ ಬಗ್ತಾರೆ ಅಂತ ನನಗೂ ಕೂಡ ನಿರೀಕ್ಷೆ ಇಲ್ಲ. ಆದರೆ ಜನಶಕ್ತಿ ಮುಂದೆ ಎಂಥ ಸುಭದ್ರ ಸರ್ಕಾರ ಇದ್ದರೂ ಕೂಡ ತಲೆ ಬಾಗಲೇಬೇಕಾಗ್ತದೆ. ಜನರ ಒಂದು ಶಕ್ತಿಯ ಮುಂದೆ ಇವರು ಆಟ ಏನೂ ನಡೆಯೋದಿಲ್ಲ. ಅದನ್ನು ನಾವು ಹೋರಾಟವನ್ನು ಮಾಡೋದ್ರ ಮುಖೇನ ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೇವೆ. ಜನಶಕ್ತಿಯ ಶಕ್ತಿ ಏನು ಅನ್ನೋದನ್ನು ಅರ್ಥ ಮಾಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಬಿಜೆಪಿ ಮತ್ತು JDS ಒಗ್ಗಟ್ಟಿನ ವಿಚಾರದಲ್ಲಿ ಈ ಧರಣಿಯಲ್ಲಿ JDS ಹಿಂದೆ ಉಳ್ಕೊಂಡಿರುವಂಥದ್ದು ಕೆಲವೊಂದಿಷ್ಟು ಮಾತುಗಳಿಗೆ ಕಾರಣವಾಗ್ತಿದೆ. ಏನು ಹೇಳ್ತೀರಾ ಸರ್? ಇತ್ತೀಚೆಗೆ JDS ಪಕ್ಷವು ಕೂಡ ಪ್ರತ್ಯೇಕವಾಗಿ ಹೋರಾಟ ಮಾಡಿದೆ. ಸದನದಲ್ಲಿ ಒಟ್ಟಿಗೆ ಹೋರಾಟಗಳನ್ನು ಮಾಡಿದ್ದೇವೆ, ಇಲ್ಲ ಅಂತೇನಿಲ್ಲ. ಆದರೆ ಇದು ತತ್ಕ್ಷಣವಾಗಿ ನಾವು ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಆದ್ಯ ಕರ್ತವ್ಯ ನಾವು ಮಾಡಿದ್ದೇವೆ. JDS ಪಕ್ಷದವರು ಕೂಡ ಮಾಡ್ತಾರೆ ಬರೋ ದಿನಗಳಲ್ಲಿ. ಹಾಗಾಗಿ ಏನೋ ಭಾಳ ವ್ಯತ್ಯಾಸ ಇದೆ, ಆ ಥರ ಏನಿಲ್ಲ. ಅದಕ್ಕೆ ಅವಕಾಶನೂ ಕೊಡೋದಿಲ್ಲ. ವಕ್ಫ್ ವಿಚಾರದಲ್ಲಿ ಕೆಲವೊಂದಿಷ್ಟು ಕೇಂದ್ರದಲ್ಲಿ ಬೆಳವಣಿಗೆ ಆಗಿದೆ ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? ದಶಕಗಳ ಒಂದು ಕನಸು ನನಸಾಗ್ತಾ ಇದೆ. ವಕ್ಫ್ ಬಿಲ್ಲಲ್ಲಿ ಅಮೆಂಡ್ಮೆಂಟ್ ಮಾಡೋದ್ರ ಮುಖೇನ ಏನು ಲಕ್ಷಾಂತರ ಕೋಟಿ ಬೆಲೆ ಬಾಳ್ತಕ್ಕಂಥ ಜಮೀನನ್ನು ಕೊಳ್ಳೆ ಹೊಡೆದಿದ್ದಾರೆ. ಇವತ್ತು ಅದಕ್ಕೇನು ನ್ಯಾಯಾಲಯಕ್ಕೂ ಕೂಡ ಹೋದರೆ ನಮಗೆ ನ್ಯಾಯ ಸಿಗ್ತಾ ಇರಲಿಲ್ಲ, ರೈತರಿಗೆ ಎಲ್ರಿಗೂ ಕೂಡ. ಆದರೆ ಇವತ್ತು ಅಮೆಂಡ್ಮೆಂಟ್ ಆಗೋದ್ರ ಮುಖೇನ ಏನೇ ಸಮಸ್ಯೆ ಇದ್ದರೂ ಕೂಡ, ಏನೇ ವ್ಯಾಜ್ಯ ಇದ್ದರೂ ಕೂಡ ಇವತ್ತು ಕಟಕಟ್ಟೆಗೆ ಅದು ಹೋಗ್ಬೋದು, ನಾವು ನ್ಯಾಯವನ್ನು ಕೇಳ್ಬೋದು. ಭಾಳ ಉತ್ತಮ ಬೆಳವಣಿಗೆ. ಈ ವಿಚಾರದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ರಾಜ್ಯದ ಜನತೆ ಪರವಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳ ಜಮೀನು ಕೂಡ ಕಬ್ಜಾ ಆಗಿದೆ. 10 ವರ್ಷಗಳಿಂದ ಜಮೀನು ಇವತ್ತು ರೈತರನ್ನು ಬಳಸ್ತಾ ಇದ್ದಾರೆ. ಆ ಜಮೀನುಗಳು ಕೂಡ ಹೊಡ್ಕೊಳ್ತಕ್ಕಂಥ ಕೆಲಸ ಆಗಿದೆ. ಇವೆಲ್ಲದಕ್ಕೂ ಕೂಡ ಬರೋದ್ರಿಂದ ನ್ಯಾಯ ಸಿಗ್ತದೆ. ಈ ಒಂದು ಬಿಲ್ ಅಮೆಂಡ್ಮೆಂಟ್ ಆಗಿರೋದ್ರಿಂದ ನಮ್ಗೆ ಸಂತೋಷ ಇದೆ. ಹಾಗಾಗಿ ಮೋದಿ ಅವರಿಗೆ ಅಭಿನಂದಿಸ್ತೇನೆ. ಸರ್, 7ನೇ ತಾರೀಕು ಜನಾಕ್ರೋಶ ಆಂದೋಲನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ತಯಾರಿಗಳು ನಡೀತಾ ಇದೆ ಸರ್? ಎಲ್ಲವೂ ಕೂಡ ಕೇಂದ್ರದ ನಮ್ಮ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಬಂದು ಜನಾಕ್ರೋಶ ಯಾತ್ರೆ ಉದ್ಘಾಟನೆ ಮಾಡ್ತಾರೆ. ಪ್ರತಿ ಜಿಲ್ಲೆಗೂ ಕೂಡ ನಮ್ಮ ಯಾತ್ರೆ ಪ್ರಯಾಣ ಬೆಳೆಸ್ತದೆ. ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಜೊತೆಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಎಲ್ಲ ತಯಾರಿ ನಡೆದಿದೆ. ಧನ್ಯವಾದಗಳು ಸರ್. ಇದಿಷ್ಟು BY ವಿಜೇಂದ್ರ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು.